SSLC ವಿದ್ಯಾರ್ಥಿಗಳಿಗೆ ಸ್ವಾಗತ. ನೋಡಿ, ನಿಮ್ಮ ಈ 2025-26ನೇ ಸಾಲಿನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 1, ಈ ಮಾದರಿ ಪ್ರಶ್ನೆ ಪತ್ರಿಕೆ 1ರ ಉತ್ತರಗಳನ್ನು ನಾವೀಗ ನೋಡೋಣ. ನೋಡಿ, ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಇದು. ಇದರ ಉತ್ತರಗಳನ್ನು ನಾವೀಗ ನೋಡೋಣ. ನೋಡಿ, ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊದಲು ಭೌತ ವಿಜ್ಞಾನ ಇರ್ತದೆ. ಇದರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ನೀಟಾಗಿ ಎಲ್ಲ ಉತ್ತರವನ್ನು ಬರೆಯಲಾಗಿದೆ. ಈ ರೀತಿ ನೀವು ಎ ಅಂತ ಅದು ಕ್ರಮಾಕ್ಷರ ಬರೆದು ಅದು ಯಾವ ಉತ್ತರ ಅಂತ ಬರಿಬೇಕು. ಅಂದರೆ ಕ್ರಮಾಕ್ಷರನೂ ಬರಿಬೇಕು ನೀವು. ಈಗ ವಿಭವಾಂತರದ SI ಏಕಮಾನ ನೋಡಿ, ವೋಲ್ಟ್ ಉತ್ತರ ಯಾವುದು? ಎ ವೋಲ್ಟ್ ವಿ ಅಂತ. ನೋಡಿ, ಮಸೂರದ ಸಂಗಮ ದೂರದ ವಿಲೋಮವು ಎರಡನೇದು. ಮಸೂರದ ಸಂಗಮ ದೂರದ ವಿಲೋಮವು ಉತ್ತರ ಯಾವುದು? ಮಸೂರದ ಸಾಮರ್ಥ್ಯವಾಗಿದೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಮೂರನೇದ್ರಲ್ಲಿ ನೋಡಿ, ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ. ನೋಡಿ, ಶುಷ್ಕ ಕೋಶ, ರಿಯೋಸ್ಟ್ಯಾಟ್, ಯಾವ ರೀತಿ ಚಿಹ್ನೆಗಳು ಬರ್ತವೆ ಅನ್ನೋದು ಬುಕ್ನಿಂದ ಇದನ್ನು ಮಾಡಿದ್ದಾರೆ ಇವರು. ಶುಷ್ಕ ಕೋಶ ಈ ರೀತಿ ಬರ್ತದೆ, ರಿಯೋಸ್ಟ್ಯಾಟ್ ಈ ರೀತಿ ಬರ್ತದೆ. ಈ ಕೆಳಗಿನ ಚಿತ್ರವನ್ನು ಗಮನಿಸಿ. ಸ್ವಿಚ್ ಅನ್ನು ಮುಚ್ಚಿದಾಗ ಸೊಲನಾಯ್ಡ್ನ ಬಿ ತುದಿಯು ದಂಡಕಾಂತದ ಎನ್ ತುದಿಯನ್ನು ಆಕರ್ಷಿಸುವುದೇ? ಉತ್ತರವನ್ನು ಸ್ಪಷ್ಟಪಡಿಸಿ. ನೋಡಿ, ಉತ್ತರ ಏನು? ಆಕರ್ಷಿಸುವುದಿಲ್ಲ. ಬಿ ತುದಿಯು ಕೂಡ ಉತ್ತರ ಧ್ರುವದಂತೆ ವರ್ತಿಸುತ್ತದೆ. ಈ ಬಿ ತುದಿ ಕೂಡ ಏನಿದೆ, ಇದು ಉತ್ತರ ಧ್ರುವದಂತೆ ವರ್ತಿಸುತ್ತದೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು? ನೋಡಿ, ಸಜೀವ ತಂತಿ ಮತ್ತು ತಟಸ್ಥ ತಂತಿ ಪರಸ್ಪರ ಸಂಪರ್ಕಕ್ಕೆ ಬರದಂತೆ ನೋಡಿಕೊಳ್ಳಬೇಕು. ನಿಗದಿತ ರೇಟಿಂಗ್ ಇರುವ ವಿದ್ಯುತ್ ಉಪಕರಣಗಳನ್ನು ಬಳಸಬೇಕು. ಒಂದೇ ಸಾಕೆಟ್ಗೆ ಹಲವು ಉಪಕರಣಗಳನ್ನು ಅಳವಡಿಸಬಾರದು. ಇನ್ನು ವಾಹಕ ಒಂದರ ರೋಧವು ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ. ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ವಸ್ತುವಿನ ಪ್ರಾಕೃತಿಕ ಗುಣ, ವಸ್ತುವಿನ ತಾಪ. ಇನ್ನು ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಮತ್ತು ವಿಶ್ಲೇಷಿಸಿ. ಇಲ್ಲಿ ಉಂಟಾದ ದಿಕ್ಪಲ್ಲಟ ಕೋನವನ್ನು ಹೆಸರಿಸಿ ಮತ್ತು ಈ ಕೋನದ ಮೌಲ್ಯವನ್ನು ಗುರುತಿಸಿ ಎಂದಿರೆ. ನೋಡಿ, ಗಾಜಿನ ಪಟ್ಟಕ, ಪತನ ಕಿರಣ, ನಿರ್ಗಮ ಕಿರಣ ಎಲ್ಲವನ್ನು ನೋಡಿ. ಪಟ್ಟಕದ ವಿಶೇಷ ಆಕಾರವು ನಿರ್ಗಮನ ಕಿರಣವನ್ನು ಪತನ ಕಿರಣದ ದಿಕ್ಕಿನಿಂದ ಬಾಗುವಂತೆ ಮಾಡಿದೆ. ಈ ರೀತಿ ಬಾಗುವಂತೆ ಮಾಡಿದೆ. ಈ ಕೋನವನ್ನು ದಿಕ್ಪಲ್ಲಟ ಕೋನ ಎನ್ನುತ್ತೇವೆ. ಕೋನ ಜಿ, ಈ ಕೋನದ ಮೌಲ್ಯ 38 ಡಿಗ್ರಿ ಸೆಂಟಿಗ್ರೇಡ್. ನೋಡಿ, 38 ಡಿಗ್ರಿ. ಈ ಕೋನದ ಮೌಲ್ಯ ಎಷ್ಟಿದೆ? 38 ಡಿಗ್ರಿ. ಯಾಕೆ ಹೇಳಿ? ಈ ಬಾಜುಕಿನ ಕೋನವನ್ನು 142 ಅಂತ ಕೊಟ್ಟಿದ್ದಾರೆ ಅವರು. ನೋಡಿ, ಈ ರೀತಿ ಇರೋದ್ರಿಂದ ಇಲ್ಲಿ ನಾವು 180 ತೆಗೆದುಕೊಂಡು ಇಲ್ಲಿ ಮೈನಸ್ ಮಾಡಿದರೆ ಏನಾಗ್ತದೆ? ಇಲ್ಲಿ 38 ಬರ್ತದೆ. ಇತ್ತದೆ ಸುಲಭ ಇದೆ, ನಿಮ್ಗೆ ಗೊತ್ತಾಯಿತು ಅಂತ ಅನ್ಕೊತೀನಿ. ಈಗ ಈ ರೀತಿ ಇದ್ದಾಗ ಇದು 180 ಡಿಗ್ರಿ ಇರ್ತದೆ. ಇದು 180 ಡಿಗ್ರಿ ಅಂದರೆ 360 ಡಿಗ್ರಿ ಇರ್ತದೆ. ಇಲ್ಲಿ 180 ಡಿಗ್ರಿಯಲ್ಲಿ ನಮಗೆ 142 ಅಂತ ಅವ್ರು ಕೊಟ್ಟಿದ್ದಾರೆ. ಇಲ್ಲಿ 142 ಅಂದಮೇಲೆ 180ಯಲ್ಲಿ ನಾವು ಮೈನಸ್ ಮಾಡಿದರೆ ಇಲ್ಲಿ 38 ಡಿಗ್ರಿ ಬರುತ್ತೆ. ಸಮೀಪ ದೃಷ್ಟಿ ಕಣ್ಣಿನ ಯಾವುದಾದ್ರೂ 2 ಲಕ್ಷಣಗಳನ್ನು ತಿಳಿಸಿ. ಈ ದೋಷವನ್ನು ಹೇಗೆ ಸರಿಪಡಿಸಬಹುದು? ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದರೇನು? ನೋಡಿ, ಸಮೀಪ ದೃಷ್ಟಿ ಕಣ್ಣಿನ ಯಾವುದಾದ್ರೂ 2 ಲಕ್ಷಣಗಳು. ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತವೆ, ಆದರೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣುವುದಿಲ್ಲ. ನೋಡಿ, ಸಮೀಪ ದೃಷ್ಟಿ ಇದೆ ಅಂತಂದರೆ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತವೆ, ದೂರದ ದೃಷ್ಟಿ ವಸ್ತುಗಳು ಕಾಣೋದಿಲ್ಲ. ಈ ವ್ಯಕ್ತಿಗಳ ದೂರದ ಬಿಂದುವು ಅನಂತಕ್ಕಿಂತ ಹತ್ತಿರವಿರುತ್ತದೆ. ಕಣ್ಣಿನಲ್ಲಿ ದೂರದ ವಸ್ತುವಿನ ಬಿಂಬವು ರೆಟಿನಾದ ಮೇಲೆ ರೂಪುಗೊಳ್ಳದೆ ರೆಟಿನಾದ ಮುಂಭಾಗದಲ್ಲಿ ರೂಪುಗೊಳ್ಳುತ್ತದೆ. ಈ ದೋಷವನ್ನು ನಿಮ್ನ ಮಸೂರವನ್ನು ಬಳಸಿ ಸರಿಪಡಿಸಬಹುದು. ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ. ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಕಣ್ಣಿನ ಮಸೂರದ ಸಾಮರ್ಥ್ಯವನ್ನು ಕಣ್ಣಿನ ಹೊಂದಾಣಿಕೆ ಎನ್ನುವರು. ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಯನ್ನು ಪಡೆಯುವ ಒಂದು ಚಟುವಟಿಕೆಯನ್ನು ವಿವರಿಸಿ ಎಂದಿದ್ದಾರೆ. ನೋಡಿ, ನಾನೆಲ್ಲ ಓದ್ತಾ ಹೋಗೋದಿಲ್ಲ, ನೀವು ನೋಡ್ಕೊಳ್ಳಿ. ಬೇಕಾದರೆ ನೀವು ಸ್ಕ್ರೀನ್ಶಾಟನ್ನು ತಗೋಬೋದು. ಚಟುವಟಿಕೆಯನ್ನು ಯಾವ ರೀತಿ ವಿವರಿಸಿದ್ದಾರೆ ನೋಡಿ ಇಲ್ಲಿ. ಮತ್ತು ಅಥವಾ ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಒಂದು ಪ್ರಯೋಗವನ್ನು ವಿವರಿಸಿ ಅಂತಂದಿದ್ದಾರೆ. ಇಲ್ಲಿ ಪ್ರಯೋಗವನ್ನು ಕೊಡಲಾಗಿದೆ ನೋಡಿ. ಇನ್ನು ನಿಮ್ನ ದರ್ಪಣದ ಮುಂದೆ ಸಿ ಇಂದ ದೂರದಲ್ಲಿ ವಸ್ತುವೊಂದನ್ನು ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವೊಂದನ್ನು ಬರೆಯಿರಿ. ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ. ಸಿ ದರ್ಪಣದ ವಕ್ರತಾ ಕೇಂದ್ರ. ಸಿ ಅನ್ನೋದು ದರ್ಪಣದ ವಕ್ರತಾ ಕೇಂದ್ರ ಆಗಿದೆ. ನೋಡಿ, ಪ್ರತಿಬಿಂಬದ ಸ್ಥಾನ ಎಫ್ ಮತ್ತು ಸಿ ನಡುವೆ. ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದ. ಗಾತ್ರ ಚಿಕ್ಕದಾದ.
ಇನ್ನು 11ನೇ ಪ್ರಶ್ನೆ ನೋಡಿ, ಕೆಳಗಿನ ಕೋಷ್ಟಕವನ್ನು ಗಮನಿಸಿ. ಕೆಳಗಿನ ಪಟ್ಟಿಯಲ್ಲಿರುವ ಯಾವ ವಿದ್ಯುತ್ ಉಪಕರಣವು ಹೆಚ್ಚು ಶಕ್ತಿಯನ್ನು ಬಳಸುವುದು? ಇಲ್ಲಿ ನೋಡಿ, ವಿದ್ಯುತ್ ಸಾಮರ್ಥ್ಯ ಕೊಟ್ಟಿದ್ದಾರೆ, ಬಳಕೆಯಾದ ಕಾಲ ಕೊಟ್ಟಿದ್ದಾರೆ. ನೋಡಿ, ತುಂಬ ಸುಲಭವಾಗಿದೆ. 250 ಎಷ್ಟು 4 ಗಂಟೆ ಉಪಯೋಗಿಸಿದ್ರೆ 1000 ವ್ಯಾಟ್ ಆಯಿತು, 1000 ಆಯಿತು ವ್ಯಾಟ್ ಅವರ್. ಇನ್ನು 1200 1 ಗಂಟೆ ಮಾತ್ರ ಉಪಯೋಗಿಸಿದ್ರೆ 1200 ಆಯಿತು. ನೋಡಿ, ಇದು ಟಿವಿದು, ಇದು ಟೋಸ್ಟರ್ದು. ಟೋಸ್ಟರ್ ಉಪಕರಣವು ಹೆಚ್ಚು ಶಕ್ತಿಯನ್ನು ಬಳಸುವುದು, ಯಾಕಂದರೆ 1200 ಆಯಿತು. ಮೊದಲ ಜೋಡಣೆಯಲ್ಲಿ ದೊರಕಿದ ಒಟ್ಟು ರೋಧ. ನೋಡಿ, ಈ ರೀತಿ ಮಾಡಬೇಕು. ಎರಡನೇ ಜೋಡಣೆಯಲ್ಲಿ ದೊರಕಿದ ಒಟ್ಟು ರೋಧ. ಎರಡೂ ಜೋಡಣೆಯಲ್ಲಿ ದೊರಕಿದ ಒಟ್ಟು ರೋಧಗಳ ನಡುವಣ ವ್ಯತ್ಯಾಸ. ನೋಡಿ, ಹೈ ಕ್ವಾಲಿಟಿಯಲ್ಲಿ ಇಟ್ಕೊಂಡು ನೋಡಿದರೆ ನಿಮಗೆ ಕ್ಲಿಯರ್ ಆಗಿ ಕಾಣ್ತದೆ. ಇನ್ನು ಅಥವಾ ಅಂತ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ, ಅದನ್ನು ನೋಡಿ. 350 ವ್ಯಾಟ್ ಸಾಮರ್ಥ್ಯದ ಬ್ರೆಡ್ ಟೋಸ್ಟರ್ ದಿನಕ್ಕೆ 6 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. 250 ವ್ಯಾಟ್ ಸಾಮರ್ಥ್ಯ ಇಸ್ತ್ರಿಪೆಟ್ಟಿಗೆ ದಿನಕ್ಕೆ 4 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. ಈ ಉಪಕರಣಗಳನ್ನು 30 ದಿನಗಳ ಕಾಲ ಬಳಸಿದರೆ 1 ಕಿಲೋ ವ್ಯಾಟ್ ಅವರಿಗೆ Rs. ಉಪಯೋಗಿಸಿದ ಶಕ್ತಿಯ ಒಟ್ಟು ಮೌಲ್ಯವನ್ನು ಲೆಕ್ಕಾಚಾರ ಮಾಡಿ ಎಂದಿದ್ದಾರೆ. ಬಿಯಲ್ಲಿ 880 ವ್ಯಾಟ್ ಸಾಮರ್ಥ್ಯವನ್ನು ಹೊಂದಿರುವ ಒಂದು ಫ್ಯಾನ್ ಅನ್ನು 220 ವೋಲ್ಟ್ ವಿಭವಾಂತರದ ಮೂಲಕ ಸಂಪರ್ಕಿಸಲಾಗಿದೆ. ಈ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ರೋಧನವನ್ನು ಲೆಕ್ಕಾಚಾರ ಮಾಡಿ ಅಂತಂದಿದ್ದಾರೆ. ನೋಡಿ, ಮೊದಲನೆಯದ್ದು 372 ರೂಪಾಯಿ ಆಯಿತು. ನೋಡಿ, 350 ಇಂಟು 6 ಅವರ್ ಇದೆ. 6 ಅವರ್ ಇದನ್ನು ಮಾಡಿ 30 ದಿನಗಳ ಕಾಲ ಬಳಸಿದ್ದಾರೆ. ಇಲ್ಲಿ 250 4 ಅವರ್ 30 ದಿನಗಳ ಕಾಲ. ಇಷ್ಟು ಮಾಡಿದರೆ 63 ಬಂತು, ಇಲ್ಲಿ 30 ಬಂತು. ಎರಡು ಕೂಡಿದರೆ ಏನಾಯಿತು 93 ಆಯಿತು. 93 4 ರೂಪೀಸ್ ಗತೆ ಅಂದರೆ 372 ರೂಪೀಸ್. ಇಲ್ಲಿ ವಿದ್ಯುತ್ ಪ್ರವಾಹವನ್ನು ಕೂಡ ನೋಡಿ. ನಿಮಗೆಲ್ಲ ಸೂತ್ರಗಳು ಗೊತ್ತಿರಬೇಕು. ಪಿ ವಿ ಇಂಟು ಐ ಈಕ್ವಲ್ ಟು ಪಿ ಬೈ ವಿ. ಈ ರೀತಿ ಉತ್ತರವನ್ನು ನೀವು ನೋಡಬಹುದು. ಇನ್ನು ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನಿರೂಪಿಸಿ. ಪಿನ ದರ್ಪಣ ಮತ್ತು ಪಿನ ಮಸೂರ ನಡುವಣ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ತಿಳಿಸಿ. ನೋಡಿ, ಬೆಳಕಿನ ವಕ್ರೀಭವನದ ನಿಯಮಗಳು. ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ. ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತದೆ. ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಭವನ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ. ಇದನ್ನು ಸ್ನೆಲ್ನ ವಕ್ರೀಭವನದ ನಿಯಮ ಎನ್ನುವರು. ನೋಡಿ, ಸೈನ್ ಐ ಬೈ ಸೈನ್ ಆರ್ ಈಕ್ವಲ್ ಟು ಸ್ಥಿರಾಂಕ. ನೋಡಿ, ಪಿನ ದರ್ಪಣ ಮತ್ತು ಪಿನ ಮಸೂರ ಏನು ಡಿಫ್ರೆನ್ಸು ಅನ್ನೋದು. ನೋಡಿ, ಇಲ್ಲಿವರೆಗೆ ನಾವು ಭೌತಶಾಸ್ತ್ರವನ್ನು ನೋಡಿದೆವು. ಇನ್ನು ಭಾಗ ಬಿ ಯಲ್ಲಿ ರಸಾಯನಶಾಸ್ತ್ರದ ಪ್ರಶ್ನೆಗಳನ್ನು ನೋಡೋಣ.